ಕೋಟಿ ಬಂಪರ್ ಆಫರ್. ಬದಲಾಗಲಿದೆ ರಾಜ್ಯದ ಭವಿಷ್ಯ. ರಾಜ್ಯದ ರೈತರಿಗೆ ಒಲಿಯಲಿದೆ ಅದೃಷ್ಟ. ಮಣ್ಣಿನ ಮಗ ಡಾಕ್ಟರ್ ಮುರುಗೇಶ್ ನಿರಾಣಿಯ ದೊಡ್ಡ ಘೋಷಣೆ. ಮುರುಗೇಶ್ ನಿರಾಣಿಯಿಂದ ವಿಮಾನಯಾನ ಕ್ಷೇತ್ರಕ್ಕೆ ಬಿಗ್ ರಿಲೀಫ್. ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟ ನಿರಾಣಿ ಸೌಕಾರ್. ನಮ್ಮ ನೆಲದ ಹೆಮ್ಮೆಯ ಕನ್ನಡಿಗ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಒಂದು ಐತಿಹಾಸಿಕ ಸಾಧನೆ ಮಾಡಲು ಮುಂದಾಗಿದ್ದಾರೆ. ಆಂಧ್ರ, ಮಹಾರಾಷ್ಟ್ರ, ಬಿಹಾರ ರಾಜ್ಯಗಳು ಬನ್ನಿ ಸಾವುಕಾರೆ ಅಂತ ನಮ್ಮಲ್ಲಿ ಫ್ಯಾಕ್ಟರಿ ಹಾಕಿ ನಮ್ಮ ಜನರಿಗೆ ಉದ್ಯೋಗ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಾಗಲಕೋಟೆಯ ಮಣ್ಣಿನ ಮಗ, ದಶಕಗಳ ಕಾಲದಿಂದ ಉದ್ಯಮ ಜಗತ್ತನ್ನ ಆಳ್ತಾ ಇರುವ ಸಾಮ್ರಾಟ, ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಎಥನಾಲ್ ಉತ್ಪಾದಿಸುವ MRN ಗ್ರೂಪ್ನ ಸಂಸ್ಥಾಪಕ ಡಾಕ್ಟರ್ ಮುರುಗೇಶ್ ನಿರಾಣಿಯವರು ಕಂಡಿದ್ದು ಬರೀ ಲಾಭದ ಕನಸಲ್ಲ, ಇಡೀ ಭಾರತದ ಭವಿಷ್ಯವನ್ನ ಬದಲಾಯಿಸುವ ಕನಸು. ದೇಶದಲ್ಲಿ ರೈತರು ಬೆಳೆದಿರುವಂಥ ಆ ಬೆಳೆಗಳನ್ನೇ ಉಪಯೋಗ ಮಾಡಿಕೊಂಡು ಆ ಕಚ್ಚಾ ವಸ್ತುಗಳನ್ನಾಗಿ ಈ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಸಬ್ಸ್ಟಿಟ್ಯೂಟ್ ಆಗಿರುವಂಥ ಇಥನಾಲ್ ಮತ್ತು ಐಸೋಬಿಟ್ನಾಲನ್ನು ಕಾಂಪ್ರೆಸ್ಡ್ ಬಯೋಗ್ಯಾಸನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ ದೇಶನೇ ಈ ಕಡೆ ನೋಡುವಂಥ ಒಂದು ಇಥನಾಲ್ ಪ್ರೊಡಕ್ಷನ್ನು ಪ್ರತಿದಿನ 28 ಲಕ್ಷ ಲೀಟರ್ ಪರ್ ಡೇ. ಅದಕ್ಕೆ ರಾ ಮಟೀರಿಯಲು ಕಬ್ಬು, ಮೊಲಾಸಿಸು, ಮೆಕ್ಕೆಜೋಳ ಮತ್ತು ರೈಸು ಹಾಗೂ ರೈತರ ವೇಸ್ಟ್ ಪ್ರಾಡಕ್ಟು, ರವದಿ ಇರ್ಬೋದು, ಮ್ಯಾಲಿನ ವಾಡಿ ಇರ್ಬೋದು, ಆಮೇಲೆ ಹುಲ್ಲುಗಳಿರ್ಬೋದು, ಇಂಥವೆಲ್ಲವುಗಳನ್ನು ಮುನ್ಸಿಪಲ್ ವೇಸ್ಟ್ ಇರ್ಬೋದು, ಇವೆಲ್ಲವುಗಳನ್ನು ಉಪಯೋಗ ಮಾಡಿಕೊಂಡು ಈ ಪ್ರಾಡಕ್ಟ್ ನಾವು ಮಾಡ್ತಾ ಇದ್ದೀವಿ. ಬರೋಬ್ಬರಿ 6,000 ಕೋಟಿ ರೂಪಾಯಿಗಳ ಬೃಹತ್ ಹೂಡಿಕೆಗೆ ಮುಂದಾಗಿದ್ದಾರೆ. 3,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾರತದ ಮೊಟ್ಟ ಮೊದಲ ವಿಮಾನ ಇಂಧನ ಘಟಕ ಮತ್ತು 2,800 ಕೋಟಿ ವೆಚ್ಚದಲ್ಲಿ ಬಯೋಪ್ಲಾಸ್ಟಿಕ್ ಕಾರ್ಖಾನೆ ನಿರ್ಮಾಣ ಮಾಡಿ ನಮ್ಮವರಿಗೆ ಕೆಲಸ ನೀಡಬೇಕು ಅಂತ ಕನಸು ಹೊತ್ತು ಈ ಬೃಹತ್ ಯೋಜನೆಗೆ ಕೈ ಹಾಕಿದ್ದಾರೆ. ಇವತ್ತು ಹೊಸದಾಗಿ ಇದೇ ಬೈ ಪ್ರಾಡಕ್ಟ್ ಇಂದ ನಾವು ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಈಗ ನಾವು ಮಾಡ್ತಾ ಇರುವಂಥದ್ದು 2 ವೀಲರ್, 4 ವೀಲರ್ ಮತ್ತು ಹೆವಿ ವೆಹಿಕಲ್ಗಳಿಗೆ ಇಥನಾಲ್ಗಳನ್ನು 30% ವರೆಗೆ ಎಕ್ಸಿಸ್ಟಿಂಗ್ ಎಂಜಿನ್ಗಳಿಗೆ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಹೊಸದಾಗಿ ಲಾಂಚ್ ಆಗಿರುವಂಥ ಎಂಜಿನ್ಗಳಿಗೆ 100% ವರೆಗೆ ಮಿಕ್ಸ್ ಮಾಡುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಪರವಾನಗಿಯನ್ನು ಹೋದ ವಾರದಲ್ಲಿ ಕೊಟ್ಟಿದೆ. ಅದ್ರ ಜೊತೆಗೇ ಈ ಬಯೋಪ್ಲಾಸ್ಟಿಕ್ ಅನ್ನು ಸಹಿತ ಇವತ್ತೇನು ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಇದು ಜಗತ್ತಿನಾದ್ಯಂತ ಬ್ಯಾನ್ ಆಗಿದೆ. ಯಾಕಂದ್ರೆ ಅದು ಭಾಳ ಹಾನಿಕಾರ ಅನ್ನುವಂಥದ್ದನ್ನು ಗೊತ್ತು ಮಾಡಿ, ಅದು ದನಗಳು ಯಾವುದಾದ್ರೂ ತಿಂದರೆ ಅದ್ರ ಹೊಟ್ಟೆಯಲ್ಲಿ ಹೋದಾಗ ದನಗಳು ಬದುಕೋದೇ ಕಷ್ಟ, ಮತ್ತು ಅದರಲ್ಲಿ ಉಪಯೋಗ ಮಾಡುವಂಥ ವಸ್ತುಗಳು ಯಾವುದೇ ಪ್ರಾಡಕ್ಟ್ ಇದ್ರೂ ಅದು ಪರಿಸರಕ್ಕೆ ಮತ್ತು ಉಪಯೋಗ ಮಾಡೋಕ್ಕೆ ಜೀವಗಳಿಗೆ ಹಾನಿ ಅನ್ನೋಂಥದ್ರ ಸಲುವಾಗಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಸಬ್ಸ್ಟಿಟ್ಯೂಟ್ ಯಾವುದೂ ವಸ್ತು ಇರದೇ ಇರೋದ್ರಿಂದ ಇವತ್ತು ಅದಕ್ಕೆ ಬಳಕೆ ಪ್ಲಾಸ್ಟಿಕನ್ನು ಇವತ್ತಿಗೂ ನಾವು ಮಾಡ್ತಾ ಇದ್ದೀವಿ. ಆ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಇವತ್ತು ಬೇರೆ ದೇಶದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಒಂದು ಬಯೋ ಪಾಲಿಸಿ ಅಂದರೆ ಬಯೋಪ್ಲಾಸ್ಟಿಕ್ಕನ್ನು ಡಿಗ್ರೇಡೇಬಲ್, ಅದನ್ನು ಮಣ್ಣಲ್ಲಿ ಯೂಸ್ ಮಾಡಿದ ಮೇಲೆ ಹಾಕಿಬಿಟ್ರೆ 30 ಡೇಸ್ದಲ್ಲಿ ಅದು ಗೊಬ್ಬರ ಆಗಿಬಿಡ್ತದೆ. ಅಂಥ ವಸ್ತುವನ್ನು ನಾವು ಮಾಡುವಂಥದ್ರ ಸಲುವಾಗಿ ಇವತ್ತು ಕರ್ನಾಟಕದ ಒಬ್ಬ ಕನ್ನಡಿಗ, ಅದು ಉತ್ತರ ಕರ್ನಾಟಕದ ಹಿಂದುಳಿದ ಭಾಗದಲ್ಲಿ ಅಂದಾಜು 3,200 ಕೋಟಿ ರೂಪಾಯಿಗಳ ಯೋಜನೆ ಬಯೋಪ್ಲಾಸ್ಟಿಕ್ ಮಾಡುವಂಥದ್ದು, 2,500 ಕೋಟಿ ರೂಪಾಯಿಗಿಂತಲೂ ಹೆಚ್ಚಳ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಮಾಡುವಂಥದ್ದಕ್ಕೆ ನಾವು 2 ಅರ್ಜಿಗಳನ್ನು ಈ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದೀವಿ. ರೈತರು ಬಿಸಾಡುವ ಕೃಷಿ ತ್ಯಾಜ್ಯ, ಮೆಕ್ಕೆಜೋಳ ಉಪ ಉತ್ಪನ್ನದಿಂದ ವಿಮಾನ ಹಾರಿಸುವ ಅದ್ಭುತ ತಂತ್ರಜ್ಞಾನ ಇದು. ಜಪಾನ್ನ ದೈತ್ಯ ಕಂಪನಿ ಸುಮಿಟೋಮೋ ಅವರ ಜ್ಞಾನ ಮತ್ತು ದೂರದೃಷ್ಟಿಗೆ ತಲೆಬಾಗಿ ಒಪ್ಪಂದ ಮಾಡಿಕೊಂಡಿದೆ. ಇದೇನಾದ್ರೂ ಯಶಸ್ವಿಯಾದ್ರೆ ನಮ್ಮ ಉತ್ತರ ಕರ್ನಾಟಕ ರೈತನ ಬದುಕು ಬದಲಾಗಲಿದೆ. ಅದೆಷ್ಟು ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗುತ್ತೆ. ಬಾಗಲಕೋಟೆಯ ಹೆಸರು ವಿಶ್ವ ಮಟ್ಟದಲ್ಲಿ ರಾರಾಜಿಸುತ್ತೆ. ಅಂದಾಜು ಒಂದು 6,000 ಕೋಟಿ ರೂಪಾಯಿದಷ್ಟು ದೊಡ್ಡದಾಗಿರುವಂಥ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ 75 ವರ್ಷದಲ್ಲಿ ಮೊದಲೇ ಬಾರಿಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇರೋದು. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇವತ್ತಿನವರೆಗೂ ಈ ಬಾಗಲಕೋಟೆ ಜಿಲ್ಲೆಯಲ್ಲಿಲ್ಲ, ಅಥವಾ ನಮ್ಮ ಬೆಳಗಾವಿ ಡಿವಿಷನ್ದಲ್ಲಿನೂ ಇಲ್ಲ. ಇಂಡಿವಿಜುವಲ್ ಒಂದೇ ಫ್ಯಾಕ್ಟ್ರಿ 6,000 ಕೋಟಿ ರೂಪಾಯಿ ಬಂದಿರುವಂಥದ್ದು. ಇದರಿಂದ ನಮ್ಮ ಸ್ಥಳೀಯರಿಗೆ ಒಂದು ಉದ್ಯೋಗ ಅವಕಾಶ ಸಿಗ್ತದೆ, ಈ ಭಾಗ ಅಭಿವೃದ್ಧಿ ಆಗಲಿಕ್ಕೆ. ಮತ್ತು ಎಕ್ಸಿಲರಿ ಯೂನಿಟು, ಇದು ನಾವು ದೊಡ್ಡ ಪ್ರಾಜೆಕ್ಟ್ ಮಾಡಿದಾಗ ಸಣ್ಣ ಸಣ್ಣ ಐಟಮ್ ಪ್ರಾಡಕ್ಟ್
ಪ್ರೊಡಕ್ಷನ್ ಮಾಡಿಕೊಡೋದ್ರ ಸಲುವಾಗಿ ಇದು ಎಕ್ಸಲೆಂಟ್ ಯೂನಿಟ್ಗಳು ಇಲ್ಲಿ ಬರಲಿಕ್ಕೆ ಅನುಕೂಲತೆ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಭಾಗದ ರೈತರು ಈ ಪ್ರಾಡಕ್ಟ್ ನಾವು ಎದರಿಂದ ಮಾಡ್ತಾ ಇದ್ದೀವಿ, ರೈತರು ಬೆಳೆದಿರುವಂಥ ಕಬ್ಬಿನ ಜ್ಯೂಸು, ಮೊಲಾಸಿಸ್ಸು ಮತ್ತು ಮೆಕ್ಕೆಜೋಳ, ಆಮೇಲೆ ರೈಸು, ಹೊಲದಲ್ಲಿ ಉಳಿದಿರುವಂಥ ವೇಸ್ಟ್ ಅಂದರೆ ಇದು ರವದಿ ಮತ್ತು ವಾಡಿ, ಆಮೇಲೆ ಇದು ನಮ್ಮ ಪ್ರೆಸ್ ಮಡ್ಡು, ಸ್ಪೆಂಟ್ ವಾಶು, ಈ ಹುಲ್ಲು, ದನಗಳು ತಿನ್ಲಿಕ್ಕೆ ಬಿಟ್ಟಿರುವಂಥ ಹುಲ್ಲುಗಳನ್ನು ಇವೆಲ್ಲಗಳನ್ನು ಉಪಯೋಗ ಮಾಡ್ಕೊಂಡು ಈ ಕಾಂಪ್ರೆಸ್ಡ್ ಬಯೋಗ್ಯಾಸು, ಇಥನಾಲು, ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲು ಮತ್ತು ಬಯೋಪ್ಲಾಸ್ಟಿಕ್ಕು ಇವೆಲ್ಲಗಳನ್ನು ಮಾಡುವಂಥದ್ದು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಾ ಇದೆ. ಅದ್ರ ಸಲುವಾಗಿ ಇನ್ನೊಂದು ಸಲ ನಿಮ್ಮ ಮುಖಾಂತರ ನಾವು ಸಿದ್ದರಾಮಯ್ಯ ಸರ್ಗೂ ನಿಮ್ಮ ಬಗ್ಗೆ ಭಾಳ ಅಪಾರ ಗೌರವ ಇದೆ. ಈ ಭಾಗದಲ್ಲಿ ನೀವು ಆರಿಸಿ ಬಂದು ಈ ಭಾಗಕ್ಕೆ ಏನಾರು ಮಾಡ್ತಾರೆ ಅನ್ನೋಂಥದ್ದಿತ್ತು. ತಾನಾಗಲೇ ಈ ಭಾಗದಲ್ಲಿ ಒಂದು ಪ್ರಾಜೆಕ್ಟ್ ಬಂದು ಅದು ಈ ಭಾಗದಲ್ಲಿ ಅನುಕೂಲತೆ ಆಗುವಂಥದ್ದಕ್ಕೆ ನಿಮ್ಮ ಮುಂದೆ ಬಂದಿತ್ತು, ನೀವು ಮಾಡಿಲ್ಲ. ಈಗ ಅದರ ಸಹಿತ ನಿಮ್ಮ ಶಕ್ತಿ ಇದೆ. ಒಂದು ಮಾತನ್ನು DK ಅವ್ರಿಗೆ ಹೇಳಿ ಅದನ್ನು ಮಾಡಿಸ್ಕೊಡ್ಬೇಕು. ನಾನು ಇದು ಮುಂದಿನ ವಾರದಲ್ಲಿ ಅವ್ರ ಒಂದು ಅಪಾಯಿಂಟ್ಮೆಂಟ್ ಹೋಗಿ ಭೇಟಿಯಾಗಿ ವಿನಂತಿಯನ್ನು ಮಾಡ್ತೇನೆ. ಆದ್ರೆ ಇಲ್ಲಿ ಆಗಿದ್ದು ನೋಡಿ ಅಸಲಿ ದ್ರೋಹ. ಈ ಬೃಹತ್ ಯೋಜನೆಗೆ ನಿರಾಣಿಯವರು ಸರ್ಕಾರದಿಂದ ಬಿಡಿಗಾಸು ಕೇಳಿದ್ದು ಕೇವಲ ಒಂದೇ ಒಂದು ಅನುಮತಿ. ಆದ್ರೆ ಮುಖ್ಯಮಂತ್ರಿಯವರ ನೇತೃತ್ವದ ಉನ್ನತಾಧಿಕಾರ ಸಮಿತಿ ಸಭೆ ಏನ್ ಮಾಡ್ತು ಅಂದ್ರೆ ಯಾವ ಕಾರಣವೂ ಕೊಡದೆ ಮುಖದ ಮೇಲೆ ಹೊಡೆದಂತೆ ಈ ಯೋಜನೆಗೆ ಅನುಮತಿ ನಿರಾಕರಿಸಿ ಬಿಟ್ಟಿತು. ಸ್ವತಃ ನಿರಾಣಿಯವರೇ ಸಿಎಂ ಬಳಿ ಹೋಗಿ ಅಧಿಕಾರಿಗಳ ಎಷ್ಟೇ ಮನವಿ ಸಲ್ಲಿಸಿದ್ರೂ ಕೂಡ ಅವರಿಗೆ ಸ್ಪಂದಿಸಲೇ ಇಲ್ಲ. ಅದ 1.5 ತಿಂಗಳ ಹಿಂದೆ ಏನು ಹೈ ಲೆವೆಲ್ ಕಮಿಟಿ ಇತ್ತು, ಹೈ ಲೆವೆಲ್ ಕಮಿಟಿದಲ್ಲಿ ಮಾಡಿದ್ವಿ. ಅವ್ರಿಗೆ ನಾವು ಭಾಳ ಪರ್ಸನಲ್ ಆಗಿನೂ 2 ಸಲ ವಿನಂತಿಯನ್ನು ಮಾಡ್ಕೊಂಡೆ. ಅವ್ರ ಮಗಗೆ ಡಾಕ್ಟರ್ ಯತೀಂದ್ರಿಗೂ ರಿಕ್ವೆಸ್ಟ್ ಮಾಡಿ ಬಂದೆ, ಚೀಫ್ ಸೆಕ್ರೆಟರಿ ಅವ್ರಿಗೆ ವಿನಂತಿ ಮಾಡಿದ್ದೆ, ಮತ್ತು ನಮ್ಮ MB ಪಾಟೀಲ್ ಅವ್ರಿಗೂ ಕೈಗಾರಿಕೆ ಮಂತ್ರಿ ಅವ್ರಿಗೂ ವಿನಂತಿಯನ್ನು ಮಾಡಿ ಬಂದಿದೆ. ಆ 2 ವಿನಂತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಡೋಣ ಇಂಥದ್ದು ಹೇಳಿದರು, ಮಾಡಿಕೊಡ್ತೀನಪ್ಪ ಅನ್ನೋಂಥದ್ದು ಅವ್ರ ಬಾಯಲ್ಲಿ ಬರಲಿಲ್ಲ. ಆಮೇಲೆ ನಾವು ಬೇರೆ ಹಿರಿಯರನ್ನು ಸಹಿತ ಅವ್ರ ಜೊತೆ ಕ್ಲೋಸ್ ಇರುವಂಥವ್ರಿಗೂ ನಾವು ವಿನಂತಿಯನ್ನು ಮಾಡಿದೆ. ಇವತ್ತು KN ರಾಜೇಂದ್ರ ಅವ್ರು ತುಮಕೂರು MLA ಅವರು ಭಾಳ ಹತ್ತಿರ ಇರ್ತಾರೆ, ನನಗೆ ಆತ್ಮೀಯರು, ಒಂದು ಮಾತು ಹೇಳ್ರಿ, ಅದು ಉತ್ತರ ಕರ್ನಾಟಕದ ಒಂದು ಒಳ್ಳೆ ಪ್ರಾಜೆಕ್ಟ್ ಬರ್ತಾ ಇದೆ. ಆಮೇಲೆ ರಾಯರೆಡ್ಡಿ ಸಾಹೇಬ್ರಿಗೆ ಹೇಳಿದೆ, ಅರವಿಂದ್ ದೇಶಪಾಂಡೆ ಸರ್ಗೆ ಹೇಳಿದೆ, ನಮ್ಮ ಬದಾಮಿದಿಂದ ಎಲ್ಲ ಹಿರಿಯರನ್ನು ಕಳಿಸ್ಕೊಟ್ಟಿದೆ ಇದನ್ನು ಮಾಡಿಕೊಡಿ ಅಂತ. ಆದರೂ ಸಹಿತ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ನಾನು ಹೇಳಿದೆ ಅವ್ರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ನೀವು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಋಣ ನಿಮ್ಮ ಮೇಲೆ ಭಾಳ ಇದೆ. ನೀವು ಎಷ್ಟೇ ಇಲ್ಲಿ ಕೆಲಸ ಮಾಡಿದ್ರು ಆ ಋಣ ಮುಡ್ಸೋಕೆ ಆಗೋದಿಲ್ಲ. ಅಂಥ ಋಣವನ್ನು ಇವತ್ತು ನೀವೊಂದು ಕೈಗಾರಿಕೆಯನ್ನು ಇಲ್ಲಿ ತರೋದ್ರ ಸಲುವಾಗಿ ಮತ್ತು ಇಲ್ಲಿರುವಂಥ ಲಿಫ್ಟ್ ಇರಿಗೇಷನ್ನು ನಮ್ಮ ಸರ್ಕಾರದಲ್ಲಿ ಅಪ್ರೂವಲ್ ಆಗಿ ಟೆಂಡರ್ ಆಗಿದೆ. ಏನು 1 ರೂಪಾಯಿನ ಬಿಡುಗಡೆ ಮಾಡಲಾರ್ದೇ ಯಾವುದೂ ನೀರಾವರಿಯನ್ನು ಮಾಡಲಿಲ್ಲ, ಒಳ್ಳೆ ರಸ್ತೆಗಳನ್ನು ಮಾಡಲಿಲ್ಲ. ಈ ಭಾಗದಲ್ಲಿ ನೀವು 5 ವರ್ಷ ಮುಖ್ಯಮಂತ್ರಿ ಇದ್ದರೂ ಸಹಿತ ಒಂದು ಏರ್ಪೋರ್ಟ್ ಮಾಡುವಂಥದ್ರ ಕಡೆ ಗಮನ ಹರಿಸಲಿಲ್ಲ. ಇಂಥವೆಲ್ಲವುಗಳ ಸಹಿತ ನಿಮಗೆ ಈ ಭಾಗದಲ್ಲಿ ನಿಮ್ಗೆ ಎಷ್ಟು ಸಹಾಯ ಸಹಕಾರ ಮಾಡಿತ್ತು ಜನ, ಒಬ್ಬರು ಮುಖ್ಯಮಂತ್ರಿ ಆದಂಥವ್ರದ್ದು ಆ ಋಣ ಮುಟ್ಟಿಸ್ತಾರೆ ಅನ್ನೋಂಥ ಭಾವನೆ ಈ ಭಾಗದ ಜನರಿಗೆ ಏನಿತ್ತು, ಅದನ್ನೆಲ್ಲ ನೀವು ಹುಸಿ ಮಾಡಿದಿರಿ. ಅದ್ರ ಸಲುವಾಗಿ ಬರುವಂಥ ದಿವಸದಲ್ಲಿ ನೀವೇನು ಇವತ್ತು ರಿಜೆಕ್ಟ್ ಮಾಡಿದಿರಿ, ಅದರ ಶಾಪನೇ ಇರ್ಬೋದೇನೋ ಇವತ್ತು ನಿಮ್ದು ಮುಖ್ಯಮಂತ್ರಿ ಹೋಗಲಿಕ್ಕೆ. ಅದ್ರ ಸಲುವಾಗಿ ಮುಂದೂ ಸಹಿತ ಇಷ್ಟಕ್ಕಿಂತ ಮುಗಿಯಲ್ಲ ಇದು. ನಾವು DK ಶಿವಕುಮಾರ್ ಸಾಹೇಬರು ಇನ್ನೂ ಅವರು ಹೊಸ ಮುಖ್ಯಮಂತ್ರಿಯಾಗಿ ಇನ್ನೂ ಹೂವಾ ತುರಾಯಿ ಮತ್ತು ಬೇರೆ ಮಂತ್ರಿಮಂಡಲ ವಿಸ್ತರಣೆ ಮಾಡಲಿದ್ದಾರೆ. ಅವ್ರನ್ನ ಇನ್ನೂ ಭೇಟಿಯಾಗಿಲ್ಲ. ಅವ್ರಿಗೂ ಒಂದು ಸ್ವಲ್ಪ ಸಮಯ ಕೇಳಿಕೊಂಡು ಅವ್ರು ಭೇಟಿಯಾಗಿ ಇದನ್ನು ಈ 2 ಪ್ರಾಜೆಕ್ಟ್ ಬಗ್ಗೆ ನಾವು ವಿವರಣೆ ಮಾಡ್ತೇನೆ. ಅವರು ಮಾಡಿಕೊಟ್ರಂದ್ರೆ ಒಳ್ಳೆಯದು. ಮತ್ತು ಏನಾದರೂ ಕಾರಣ ಹೇಳಿ ರಿಜೆಕ್ಟ್ ಮಾಡಿದ್ರಂದರೆ ನಾವು ನಮ್ಮ ನಿರುದ್ಯೋಗ ಯುವಕರಿಂದ ಒಂದು ಹೋರಾಟವನ್ನು ಮಾಡುವಂಥದ್ದು ಮಾಡ್ತೀವಿ. ಕರ್ನಾಟಕ ತಿರಸ್ಕರಿಸಿದ ಈ ಚಿನ್ನದಂತ ಯೋಜನೆಗೆ ಬೇರೆ ರಾಜ್ಯಗಳು ಬಾಯ್ ಬಿಟ್ಕೊಂಡು ಕಾಯ್ತಾ ಇವೆ. ಆಂಧ್ರದ CM ಚಂದ್ರಬಾಬು ನಾಯ್ಡು ಫ್ರೀಯಾಗಿ ಭೂಮಿ ಕೊಡ್ತೀವಿ, ಬನ್ನಿ, ನಿಮಗೇನ್ ಬೇಕು ಕೇಳಿ, ನಾವು ಕೊಡಲು ಸಿದ್ಧರಿದ್ದೇವೆ, ನಮ್ಮ ಯುವಕರಿಗೆ ಕೆಲಸ ಕೊಡಿ, ನಮ್ಮ ರೈತರ ಬಾಳಿಕೆ ಬೆಳಕಾಗಿ ಅಂತ ದುಂಬಾಲು ಹಿಡಿದಿದ್ದಾರೆ. ಮಹಾರಾಷ್ಟ್ರದ ಫಡ್ನಾವಿಸ್ 50% ಡಿಸ್ಕೌಂಟ್ ಆಫರ್ ಕೊಟ್ರು. ಬಿಹಾರದಿಂದಲೂ ಪ್ರಗತಿಪರ ನಿರಾಣಿಯವರಿಗೆ ಬುಲಾವ್ ಬಂತು. ನಮ್ಮ ಮಹಾರಾಷ್ಟ್ರದ ಸನ್ಮಾನ್ಯ ದೇವೇಂದ್ರ ಫಡ್ನಾವಿಸ್ ಜಿ ಅವರು ಇವತ್ತೇ ನಮ್ಮ ಸಬ್ಜೆಕ್ಟನ್ನು ಕ್ಯಾಬಿನೆಟ್ ತೊಗೊಂಡಿದ್ದಾರೆ. ಅವರು ಭೂಮಿ ಮತ್ತು ಈ ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಮಾಡೋದ್ರ ಜೊತೆಗೆ 50% ಸಬ್ಸಿಡಿಯನ್ನು ಈ ಪ್ರಾಜೆಕ್ಟಿಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮದಲ್ಲಿ ಸಕ್ಕರೆ ಕಾರ್ಖಾನೆ ದೌಂಡ್ ಡಿಸ್ಟ್ರಿಕ್ಟಲ್ಲಿ ಇರ್ತಾ ಇರೋದ್ರಿಂದ ಅಲ್ಲಿ ಮಾಡಿಕೊಡ್ಲಿಕ್ಕೆ ಅವರಾಗಲೇ ಕರೆದು, ಈ ಸಬ್ಜೆಕ್ಟ್ ಗೊತ್ತಾಗಿರೋದ್ರಿಂದ ಅವರಾಗಲೇ ಕರೆದು ಇಲ್ಲಿ ಮಾಡಿದರು. ಮತ್ತು ಅವ್ರ ಚೀಫ್ ಸೆಕ್ರೆಟರಿ, ಇಂಡಸ್ಟ್ರಿ ಸೆಕ್ರೆಟರಿನ ಜಾಗ ನೋಡ್ಲಿಕ್ಕೆ ಕಳಿಸಿ ಬಂದಿದ್ದಾರೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡಲಿಕ್ಕೆ ಬಂದು ಎಲ್ಲ ನೋಡ್ಕೊಂಡು ಹೋಗಿ ಅವರ ನಿಶ್ಚಿತವಾಗಿ ನಾವು ಮಾಡಿಕೊಡ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ನಮ್ಮ ಚಂದ್ರಬಾಬು ನಾಯ್ಡು ಸಾಹೇಬರು ಆಂಧ್ರ ಪ್ರದೇಶದಿಂದಲೂ ಸಹಿತ ಅವ್ರು ಹೋದ ಇನ್ವೆಸ್ಟ್ ಆಂಧ್ರ ಪ್ರದೇಶ, ಅದರಲ್ಲಿ ಸಹಿತ 2 ಪ್ರಾಜೆಕ್ಟನ್ನು ಅಪ್ರೂವ್ ಮಾಡೋದ್ರ ಜೊತೆಗೆ ಶ್ರೀಶಾಚುಲಂ ಅನ್ನುವಂಥದ್ದು ಒಂದು ಜಿಲ್ಲೆಯಲ್ಲಿ, ಅದೇ ಜಿಲ್ಲೆಯಲ್ಲಿ ಅವರು ಏವಿಯೇಷನ್ ಮಿನಿಸ್ಟರ್ ಇದ್ದಾರೆ ರಾಮ್ ನಾಯ್ಡು ಅವರು. ನಮ್ಮ MD ವಿಜಯ್ ನಿರಾಣಿ
ಇಬ್ಬರು ಕ್ಲೋಸ್ ಫ್ರೆಂಡ್ ಇರೋದ್ರಿಂದ ಆ ಸಮುದ್ರದ ದಂಡಿಗೆ ಒಂದು ದೊಡ್ಡ ಪೋರ್ಟ್ ಬರ್ತಾ ಇದೆ ಶ್ರೀಶೈಲಂದಲ್ಲಿ. ಅದರ ಅಟ್ಯಾಚ್ನೇ ಬ್ರಾಡ್ಗೇಜ್ ಇದೆ, 8 ಲೇನ್ ರೋಡ್ ಇದೆ, 50 ಕಿಲೋಮೀಟರ್ದಲ್ಲಿ ಏರ್ಪೋರ್ಟ್ ಬರ್ತಾ ಇದೆ. ಅದರಲ್ಲಿ 400 ಎಕರೆ ನಮಗೆ ಮಂಜೂರು ಮಾಡಿದ್ದಾರೆ. 5,000 ಎಕರೆದ ಒಂದು ಇಂಡಸ್ಟ್ರಿಯಲ್ ಹಬ್ ಮಾಡ್ತಾ ಇದ್ದಾರೆ. ಅದರಲ್ಲಿ 400 ಎಕರ್ಸ್ ಕನ್ಸೆಷನಲ್ ರೇಟದಲ್ಲಿ ಕೊಟ್ಟು, ಅವರು ಮಹಾರಾಷ್ಟ್ರ ಗೌರ್ಮೆಂಟ್ ಯಾವ ರೀತಿ ಕನ್ಸೆಷನ್ ಕೊಡ್ತಾರೆ ನಾನು ಕೊಡ್ತೇನೆ, ನಮ್ಮಲ್ಲೇ ಮಾಡಬೇಕು ಅನ್ನುವಂಥದ್ದನ್ನು ಅವ್ರು ವಿನಂತಿ ಮಾಡಿದ್ದಾರೆ. ಇದೇ ಪ್ರಕಾರವಾಗಿ ಬಿಹಾರದಲ್ಲಿನೂ ಸಹಿತ ಸೀತಾಮಢಿ ಡಿಸ್ಟಿಕ್ ಅಂತ ಒಂದಿದೆ, ಅಲ್ಲಿ ನಮ್ಮದೊಂದು ಶುಗರ್ ಫ್ಯಾಕ್ಟ್ರಿ ಇದೆ, 4 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ. ಅವರು ಸಹಿತ ಸಾಮ್ರಾಟ್ ಚೌಧರಿ ಸರ್, ಅವ್ರು ಮೊದಲು DCM ಆಗಿದ್ದರು, ನನ್ನ ಒಳ್ಳೆಯ ಸ್ನೇಹಿತರು, ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ನೀನು ಭಾಳ ಹಿಂದುಳಿದ ಭಾಗ ಇದೆ, ಅವ್ರು 2 ರಾಜ್ಯದವ್ರು ಏನು ಕೊಡ್ತಾರೆ ಕನ್ಸೆಷನ್, ಅದಕ್ಕಿಂತ ನಾನು ಒಂದು 10% ಜಾಸ್ತಿನೇ ನಿಮಗೆ ಕೊಡ್ತೀನಿ, ಕೊಟ್ಟು ಎಲ್ಲ ರೀತಿಯಿಂದೆಲ್ಲ ಫಾಸ್ಟ್ ಆಗಿ ಆಗೋದ್ರ ಸಲುವಾಗಿ ಒಬ್ಬರು IAS ಆಫೀಸರನ್ನು ನೋಡಲ್ ಏಜೆನ್ಸಿಯಾಗಿ ನಿಮಗೆ ನೇಮಕ ಮಾಡ್ತೀನಿ, ದಯವಿಟ್ಟು ಬಿಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದನ್ನು ಸಹಿತ ಅವರು ವಿನಂತಿಯನ್ನು ಮಾಡಿದ್ದಾರೆ. ಎಂತಹ ರಾಜಕಾರಣಿ ಆದ್ರೂ ಈ ಆಫರ್ ನೋಡಿ ರಾಜ್ಯ ಬಿಟ್ಟು ಹೋಗ್ತಿದ್ದ. ಆದ್ರೆ ನಿರಾಣಿಯವರ ಎದೆಯಲ್ಲಿದ್ದ ಕನ್ನಡಿಗನ ಸ್ವಾಭಿಮಾನ ಎಚ್ಚರ ಆಯ್ತು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಬೇಡಿಕೊಂಡ್ರು ಅದೇನೇ ಆಗ್ಲಿ ಕನ್ನಡಿಗರಿಗೆ ಭವಿಷ್ಯದ ಯೋಜನೆ ದೊರೆಯಲಿ ಅಂತ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಕನಸು ಹೊತ್ತು ಅದೇನೇ ಆಗ್ಲಿ ನಮ್ಮವರಿಗೆ ಈ ಸೌಲಭ್ಯ ಸಿಗಲಿ ಎಂದು ಅವಿರತ ಪ್ರಯತ್ನ ಮಾಡ್ತಿದ್ದಾರೆ. ನಾನೊಬ್ಬ ಅಪ್ಪಟ ಕನ್ನಡಿಗ, ನನ್ನ ಮಣ್ಣು ಬಾಗಲಕೋಟೆ, ನಾನೇನೇ ಮಾಡಿದ್ರೂ ನನ್ನ ಹಿಂದುಳಿದ ಉತ್ತರ ಕರ್ನಾಟಕದಲ್ಲೇ ಮಾಡ್ತೇನೆ ಎಂಬ ಅವರ ದಿಟ್ಟ ನಿರ್ಧಾರ, ಅಪ್ಪಟ ಮಣ್ಣಿನ ಮಗನ ಮಾತುಗಳು ಇಂದು ರಾಜ್ಯದಾದ್ಯಂತ ಅವರ ಪರ ಧ್ವನಿ ಏಳಲು ಕಾರಣ ಆಗಿದೆ. ಈಗ ಸಮಯ ಮುಗಿತಾ ಬಂದಿದೆ. ರಾಜ್ಯದ ಆಡಳಿತ ಎಚ್ಚೆತ್ತುಕೊಳ್ಳಬೇಕು. ರಾಜ್ಯಕ್ಕೆ ಒಳಿತಾಗಲಿರುವ ಯೋಜನೆಗೆ ಅಸ್ತು ನೀಡಬೇಕು. ಇಲ್ಲವಾದಲ್ಲಿ ಲಕ್ಷಾಂತರ ನಿರುದ್ಯೋಗಿ ಯುವಕರೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಮುರುಗೇಶ ನಿರಾಣಿ ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರ ಸ್ಪಂದಿಸದಿದ್ದರೆ 6,000 ಕೋಟಿ, ಆ ಸಾವಿರಾರು ಉದ್ಯೋಗ, ಆ ಇತಿಹಾಸ ಎಲ್ಲವನ್ನ ನಾವು ಕಳೆದುಕೊಳ್ಳಲಿದ್ದೇವೆ. ಈಗ ಚೆಂಡು ಸರ್ಕಾರದ ಅಂಗಳದಲ್ಲಿದೆ. ಉನ್ನತಾಧಿಕಾರ ಸಮಿತಿ ಸಭೆ ಶೀಘ್ರದಲ್ಲೇ ನಡೆಯಲಿದೆ. DCM DK ಶಿವಕುಮಾರ್ ಅವರಿಗೂ ಮನವಿ ಹೋಗಿದೆ. ಕನ್ನಡಿಗರೇ ವಿಕಸಿತ ಭಾರತ, ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಬರೀ ಭಾಷಣಕ್ಕೆ ಸೀಮಿತ ಆಗಬಾರ್ದು. ಒಬ್ಬ ಕನ್ನಡಿಗ ಉದ್ಯಮಿ 6,000 ಕೋಟಿ ಹೂಡಿಕೆಯನ್ನ ಉತ್ತರ ಕರ್ನಾಟಕದಲ್ಲಿ ಮಾಡುವ ನಿರ್ಧಾರ ಮಾಡಿದ್ದಾರೆ. ತನ್ನ ಮಣ್ಣಿನ ಸೇವೆಗೆ ನಿಂತಾಗ ಆತನ ಬೆನ್ನಿಗೆ ನಿಲ್ಲಬೇಕಾದದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಉತ್ತರ ಕರ್ನಾಟಕದ ಭವಿಷ್ಯ, ಬಾಗಲಕೋಟೆಯ ಹೆಮ್ಮೆ ಈಗ ನಮ್ಮ ಕೈಯಲ್ಲಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ರಕಾಶ್ ಟಿ ಮಲಗೋಡ್, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.